ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಒಂದು ವಾಕ್ಯ ನಾನು ಓದಿ ಆರಂಭಿಸ್ತೀನಿ. 3 ಯೋಹನನ್ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ಪ್ರಿಯನೇ, ನಿನ್ನ ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಅಪೊಸ್ತಲನಾದಂಥ ಯೋಹಾನನು ತಾನು ಹೀಗೆ ಹೇಳ್ತಾ ಇದ್ದಾನೆ, ನಿನ್ನ ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಫಸ್ಟ್ ಫ್ರೂಟ್, ಇದನ್ನ ಪ್ರಥಮ ಫಲ, ಫಸ್ಟ್ ಫ್ರೂಟ್, ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ನಾವು ಹೇಳ್ಬೋದು. ಸುಗ್ಗಿಯ ಹಬ್ಬ ಅಂತಲೂ ಕರೀಬಹುದು, ಸುಗ್ಗಿಯ ಹಬ್ಬ ಅಂತಲೂ ಕರೀಬಹುದು. ಈ ಫೀಸ್ಟ್ ಆಫ್ ಸುಗ್ಗಿಯ ಹಬ್ಬದ ಪ್ರತ್ಯೇಕತೆ seed of praise and celebrating God's blessing. ಇದು ಸಂತೋಷದ ಸ್ತುತಿಯ ಅಥವಾ ದೇವರು ಮಾಡಿದ ಉಪಕಾರಗಳನ್ನು ಸ್ಮರಿಸುವ, ಸೆಲೆಬ್ರೇಟಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್, ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ಕೊಂಡಾಡುವಂಥ ಒಂದು ಹಬ್ಬವಾಗಿರುತ್ತೆ ಸುಗ್ಗಿಯ ಹಬ್ಬ ಅಥವಾ ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ಹೇಳ್ತೀವಿ. ಯಹೂದ್ಯರಲ್ಲಿ ಇದು ಬಹಳ ಪ್ರಧಾನವಾದಂಥ ಹಬ್ಬಗಳಲ್ಲಿ ಒಂದು. ಇದನ್ನ ಇಬ್ರಿಯ ಭಾಷೆಯಲ್ಲಿ ಬಿಕ್ಕಿರಿಮ್ ಅಂದರೆ ಪ್ರಾಮಿಸ್ ಟು ಕಮ್, ವಾಗ್ದಾನಗಳು ಬರಬೇಕಾದ ವಾಗ್ದಾನಗಳಿಗೆ ಅಡ್ವಾನ್ಸ್ ಆಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ದೇವರಿಗೆ ಮಹಿಮೆ ಪಡಿಸುವುದೇ ಈ ಪ್ರಥಮ ಫಲದ ಉದ್ದೇಶವಾಗಿರುತ್ತೆ. ಧರ್ಮೋಪದೇಶ ಕಾಂಡ ಪುಸ್ತಕ 26ನೇ ಅಧ್ಯಾಯದ 1ನೇ ವಚನದಿಂದ, ಡ್ಯೂಟನಾಮಿ ಚಾಪ್ಟರ್ 26 verse 1 to 11, 11 ವಾಕ್ಯಗಳನ್ನು ನಾವು ಗಮನಿಸುವಾಗ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವಾಗ ಆತನು ದಯಪಾಲಿಸಿದ ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ, ಆ ಕಾಲದಲ್ಲಿರುವ ಮಹಾಯಾಜಕನಿಗೆ ಯೆಹೋವನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಾವು ಸೇರಿದ್ದಾಯ್ತೆಂದು ನೀನು ಸೇವಿಸುವ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಈಗ ಒಪ್ಪಿಕೊಂಡಿದ್ದೇವೆ ಎಂದು ಹೇಳಬೇಕು. ಯಾಜಕನು ಆ ಪುಟ್ಟಿಯನ್ನು ನಿನ್ನ ಕೈಯಿಂದ ತೆಗೆದುಕೊಂಡು ನಿಮ್ಮ ದೇವರಾದ ಯೆಹೋವನ ಯಜ್ಞವೇದಿಯ ಮುಂದೆ ಇಟ್ಟಾಗ, ನೀವು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಅರಾಮ್ಯನಾದ ನಮ್ಮ ಮೂಲ ಪಿತೃ ಗತಿ ಇಲ್ಲದವನಾಗಿ ಸ್ವಲ್ಪ ಮಂದಿಯೊಡನೆ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ಇಳ್ಕೊಂಡನು. ಅಲ್ಲಿ ಅವನ ಸಂತಾನದವರು ಹೆಚ್ಚಿ ಮಹಾಬಲಿಷ್ಠ ಜನಾಂಗವಾದರು. ಐಗುಪ್ತರು ನಮ್ಮನ್ನು ಉಪದ್ರವಪಡಿಸಿ ಬಾಧಿಸಿ ನಮ್ಮಿಂದ ಕಠಿಣವಾಗಿ ದುಡಿಸ್ಕೊಂಡಾಗ ನಾವು ನಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ಮೊರೆ ಇಡಿಯಲಾಗಿ ಆತನು ಕೇಳಿ ನಮ್ಮ ದುರವಸ್ಥೆಯನ್ನು ಕಷ್ಟವನ್ನು
ಉಪದ್ರವನ್ನ ನೋಡಿ ಭುಜಬಲವನ್ನು, ಶಿಕ್ಷಾ ಹಸ್ತವನ್ನು, ಮಹಾಭೀತಿಗಳನ್ನು, ಮಹತ್ ಕಾರ್ಯಗಳನ್ನು, ಉತ್ಪಾತಗಳನ್ನು ಪ್ರಯೋಗಿಸಿ ನಮ್ಮನ್ನು ಬಿಡಿಸಿ ಐಗುಪ್ತ ದೇಶದಿಂದ ಕರೆತಂದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆದದ್ದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕು ಎಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟು ಆತನನ್ನು ಆರಾಧಿಸಬೇಕು. ಆತ ನಿಮಗೂ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಕ್ಕಾಗಿ ನೀವು ಲೇವಿಯರು, ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದ ಇರಬೇಕು. ಆಮೆನ್. ನೀವು ಯೋಚನೆ ಮಾಡ್ಬೋದು, ಯಾಕೆ ಪಾಸ್ಟ್ರು 11 ವಾಕ್ಯಗಳನ್ನು ಯಾಕೆ ಓದಿಸ್ಬೇಕಾಯ್ತು ಅಂತ. 11 ವಾಕ್ಯಗಳನ್ನು ನಾನು ಓದಿಸೋದಕ್ಕೆ ಕಾರಣ ಇದೆ. ಇದರ ಹಿನ್ನೆಲೆ, ವೈ ವಿ ಆರ್ ಡೂಯಿಂಗ್ ದಿಸ್, ನಾವು ಏನಕ್ಕೋಸ್ಕರ ಮಾಡ್ತಿದ್ವಿ ಅನ್ನೋದು ಗೊತ್ತಿಲ್ಲದ್ರೆ ಮಾಡಿದ್ರೆ ಅದೊಂದು ಆಚರಣೆ ಆಗ್ಬಿಡುತ್ತೆ. ಅದಕ್ಕಿಂತ ಉತ್ತಮದು ಗೊತ್ತಿದ್ದು ನಾವು ಮಾಡಬೇಕಾದ ಕಾರ್ಯ ಇದು. ಅದರಿಂದ ನಾನು ಇದರ ಕುರಿತು ಹೇಳ್ತಾ ಬರ್ತೇನೆ. ಐಗುಪ್ತ ದೇಶದಲ್ಲಿದ್ದ ಜನರು, ದಾಸತ್ವದಲ್ಲಿದ್ದಂಥ ಇಸ್ರಾಯೇಲ್ ಜನರನ್ನು ಬಿಡಿಸಿ ಕರ್ಕೊಂಬರೋದಕ್ಕೆ ಮುಂಚೆ ಇವರಿಗೆ ವಾಗ್ದಾನದ ದೇಶ ದೇವರು ಅಬ್ರಾಮನ ಮೂಲಕ ಆಲೋಚನೆ ಕೊಟ್ಟನು. ಆದರೆ ಇವರಿಗೆ ಸ್ವಂತ ದೇಶ ಇಲ್ಲ, ಇವರಿಗೆ ಸ್ವಂತ ಪಟ್ಟಣ ಇಲ್ಲ, ಆರಾಧನೆ ಆಲಯಗಳಿಲ್ಲ, ಎಂಥದ್ದು ಇಲ್ಲದೆ ಇರುವ ಕಾಲಘಟ್ಟಗಳಲ್ಲಿ ದೇವರು ಮಾತನಾಡಿದಂಥ ಆಲೋಚನೆ. ಇವರು ಹಾದು ಹೋದಂಥ ಕಷ್ಟಗಳು ಭಾಳ ಇತ್ತು. ಅದನ್ನೆಲ್ಲ ದೇವರ ಭುಜಬಲ ಪರಾಕ್ರಮದಿಂದಲೂ ಅದ್ಭುತ ಕಾರ್ಯಗಳಿಂದಲೂ ಉತ್ಪಾತಗಳು ಮೇಲಿಂದ ಸುರಿಸಿ ಜನರ ಒಳಗಡೆ ಭೀತಿಯನ್ನು ಹುಟ್ಟಿಸಿ ಜನರನ್ನ ಬಿಡಿಸಿ ಶತ್ರುವಿನ ಕೈಯಿಂದ ಬಿಡಿಸಿ ದೇವರ ಆಲಯದಲ್ಲಿ ಇವರು ಸಾಕ್ಷಿಯಾಗತಕ್ಕಂತೆ ಮಾಡಿದ್ರು. ಈ ಯಹೂದ್ಯರಿಗೆ ಹಬ್ಬಗಳು ಬಹಳ ಇಂಪಾರ್ಟೆಂಟು. ಅದರಲ್ಲಿ 7 ಪ್ರಧಾನವಾದ ಹಬ್ಬಗಳುಂಟು. ನೀವು ಅದನ್ನು ಸಾಧ್ಯವಾದರೆ ಲೆವಿಟಿಕಲ್ಸ್ ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ಓದಿದ್ರೆ 1ನೇ ವಾಕ್ಯದಿಂದ 44ನೇ ವಾಕ್ಯದವರೆಗೂ ಈ 7 ರೀತಿಯ ಹಬ್ಬಗಳ ಕುರಿತು ಕಾಣ್ತೀವಿ. ಒಂದನೇದು 23ನೇ ಅಧ್ಯಾಯದ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೂ ಹಬ್ಬ ದ ಸಬ್ಬತ್ ಅಂತಾರೆ, ಸಬ್ಬತ್ತಿನ ಹಬ್ಬ. 2 4ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ದ ಲಾರ್ಡ್ಸ್ ಸಪ್ಪರ್, ಫಸ್ಟ್ ಫುಡ್ ಆಫರಿಂಗ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಇದು ಲಾರ್ಡ್ಸ್ ಸಪ್ಪರ್. ಪಸ್ಕಾ ಹಬ್ಬ. 3 ಹುಳಿ ಇಲ್ಲದ ರೊಟ್ಟಿಯ ಹಬ್ಬ, 6ನೇ ವಾಕ್ಯದಿಂದ 14ನೇ ವಾಕ್ಯ. 15ನೇ ವಾಕ್ಯದಿಂದ 22ನೇ ವಾಕ್ಯ ಫೆಸ್ಟಿವಲ್ ಆಫ್ ವೀಕ್ಸ್, ವಾರಗಳ ಹಬ್ಬ. 23ರಿಂದ 25 ಸೌಂಡ್ಸ್ ಆಫ್ ಟ್ರಂಪೆಟ್ಸ್, ತುತ್ತೂರಿಯ ಹಬ್ಬ. 26ರಿಂದ 32 ದ ಡೇ ಆಫ್ ಅಟಾನಮೆಂಟ್, ನ್ಯಾಯ ತೀರ್ಪಿನ ಹಬ್ಬ, ನ್ಯಾಯದ ಹಬ್ಬ ಅಥವಾ ನ್ಯಾಯ ಒದಗಿಸುವ ಹಬ್ಬ. 33ರಿಂದ 44 ಫೀಸ್ಟ್ ಆಫ್ ದ ಟ್ರಾಬರ್ನಾಕಲ್ಸ್, ಪರ್ಣಶಾಲೆಯ ಹಬ್ಬ. ಹೀಗೆ 7 ರೀತಿಯ ಹಬ್ಬಗಳನ್ನು ಇವರು ಆಚರಿಸುವುದಕ್ಕೆ ದೇವರು ಕೊಟ್ಟನು. ಲೆಟ್ ಮಿ ಎಕ್ಸ್ಪ್ಲೈನ್, ಒಂದೊಂದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಲೆವಿಟಿಕಲ್ಸ್ ಚಾಪ್ಟರ್ 23 ವರ್ಸ್ 4, ಯಾಜಕ ಕಾಂಡ 23
4 ಗಮನಿಸ್ರಿ. 23:4 ಯೆಹೋವನಿಂದ ನೇಮಕವಾದ ಹಬ್ಬದ ಕಾಲಗಳು ಇವೆ. ಈ ಕಾಲಗಳಲ್ಲಿ ದೇವರ ಆರಾಧನೆಗಾಗಿ ಸಭೆ ಕೂಡಬೇಕು. ನೇಮಕವಾದ ದಿನಗಳಲ್ಲಿ ಇವುಗಳನ್ನು ಪ್ರಸಿದ್ಧಪಡಿಸಬೇಕು. ಈ ಕಾಲದ ಹಬ್ಬಗಳಲ್ಲಿ ಸಭೆ ಕೂಡಿ ಬರಬೇಕು. ಈ ಕಾಲಗಳನ್ನು ಪ್ರಸಿದ್ಧಪಡಿಸಬೇಕು. ಇದು ದೇವರು ಕೊಟ್ಟಿರುವಂಥ ಆಲೋಚನೆಯಾಗಿರುತ್ತೆ. ಆಮೆನ್. ಈ ಹಬ್ಬದ ಕುರಿತು ಹೇಳೋದಕ್ಕೆ ಮುಂಚೆ ಪ್ರತಿಯೊಂದು ವಿಶ್ವಾಸಿಗಳ ಜೀವನದಲ್ಲಿ ದೇರ್ ಇಸ್ ಎ 3-fold ಬ್ಲೆಸ್ಸಿಂಗ್ಸ್. 3 ರೀತಿಯ ಆಶೀರ್ವಾದ ದೇವರು ಕೊಟ್ಟಿದ್ದಾನೆ. ಈ ಆಶೀರ್ವಾದ ದೊರಕೋದಕ್ಕೆ ಮೂಲ ಕಾರಣ ಒಂದು ಪ್ರಾರ್ಥನೆಯಾಗಿರುತ್ತೆ, 2 ಉಪವಾಸ ಆಗಿರುತ್ತೆ, 3ನೇದು ದೇವರಿಗೆ ಆಗಿ ಸಮರ್ಪಿಸುವ ಕಾಣಿಕೆಯಾಗಿರುತ್ತೆ. ಅದು ಹೇಳಿದಾಗ ಸ್ತೋತ್ರ ಹೇಳಲಿಲ್ಲ, ನಾನು ಮತ್ತೊಮ್ಮೆ ಹೇಳ್ತೀನಿ. ದೇವರು ಕೊಟ್ಟಿರುವಂಥ ಆಶೀರ್ವಾದಗಳಿಗೆ ಮೂಲ ಕಾರಣವಾಗಿರುವ 3 ಕಾರ್ಯಗಳು. ಒಂದು, ಪ್ರತಿಯೊಂದು ವಿಶ್ವಾಸಿಯ ಜೀವಿತದಲ್ಲಿ ಪ್ರಾರ್ಥನೆ ಬಹುಮುಖ್ಯವಾಗಿರುತ್ತೆ. 2, ಉಪವಾಸ. 3, ದೇವರಿಗಾಗಿ ಕೊಡುವ ಕಾಣಿಕೆಗಳು. ಇದು 3 ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತತ್ವ, ಪ್ರಥಮ ಫಲದ ತತ್ವ ದೇವರ ವಾಕ್ಯಕ್ಕೆ ವಿಧಿಯರಾಗುವವರಿಗುಳ್ಳದಾಗಿರುತ್ತೆ. ಅದಕ್ಕೆ ಅವಿದ್ಯತ್ವ ತೋರಿಸುವವರಿಗೆ ಉಳ್ಳದಲ್ಲ. ಇದು ವಿಧಿಯತ್ವ ಉಳ್ಳವರಿಗೆ. ದಿಸ್ ಪ್ರಿನ್ಸಿಪಲ್ ಆಫ್ ದ ಫಸ್ಟ್ ಫ್ರೂಟ್ ಅಂಡ್ ದ ವರ್ಡ್ ಆಫ್ ಗಾಡ್ ವರ್ಕ್ ಫಾರ್ ದ ಒಬೀಡಿಯಂಟ್ ಒನ್ಸ್. ಯಾರು ಇದಕ್ಕೆ ವಿಧಿಯತ್ವ ತೋರಿಸ್ತಾರೋ ಅವರಿಗೆ ಉಳ್ಳ ಆಶೀರ್ವಾದದ ಕುರಿತು ನಾನು ಮಾತನಾಡ್ತಾ ಇರೋದು. ಆಮೇಲೆ ನಾವು ಏನು ಮಾಡಿದ್ರು, ಏನು ಮಾಡ್ತಾ ಇದ್ದೀವೋ, ನಮ್ಮ ಮನಸ್ಸಾಕ್ಷಿಯಲ್ಲಿ ನಮ್ಮನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ನಾನು ಮಾಡ್ತಾ ಇರೋದು ಏನಕ್ಕೆ ಮಾಡ್ತಾ ಇದ್ದೇನೆ? ವಾಟ್ ಈಸ್ ದ ರೀಸನ್? ಕಾರಣ ಏನು? ಯಾವ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾ ಇದ್ದೇನೆ? ಫಸ್ಟ್ ಫ್ರೂಟ್ ಆಫರಿಂಗ್ ದೇವರಿಗೆ ಕೊಡುವಂಥದ್ದು, ಪ್ರಥಮ ಫಲದ ಕಾಣಿಕೆಗಳನ್ನು ದೇವರನಿಗೆ ಕೊಡೋದಕ್ಕೆ ಕಾರಣ ಒಂದು, ಬಿಕಾಸ್ ವಿ ಲವ್ ಗಾಡ್. ಒಂದು, ನಾವು ದೇವರನ್ನ ಪ್ರೀತಿಸುವವರಾಗಿರೋದ್ರಿಂದ. ನೀವು ಸ್ತೋತ್ರ ಹೇಳ್ದ ಇದ್ದಾಗ ನನಗೊಂದು ಸಂಶಯ, ಇದರ ಒಳಗಡೆ ದೇವರನ್ನ ಪ್ರೀತಿಸೋರು ಯಾರಾದರೂ ಇದ್ರೆ, ನಾನು ಇವತ್ತು ಇಲ್ಲಿ ಆಗೋದಕ್ಕೆ, ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ, ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಸ್ವಂತ ಸಾಮರ್ಥ್ಯದಿಂದಲೋ ಮನತನದಿಂದಲೋ ಯೋಗ್ಯತೆಯಿಂದಲೋ ಯಾವುದೂ ಅಲ್ಲ. ದೇವರನ್ನ ಪ್ರೀತಿಸಿದ್ದರಿಂದ, ಅವನು ನನ್ನನ್ನು ಮೊದಲು ಪ್ರೀತಿ ಮಾಡಿರೋದ್ರಿಂದ. Because we love God. I'm not simply coming and giving the offering. ನಾನು ದೇವರಿಗೆ ಸುಮ್ಮನೆ ಕಾಣಿಕೆ ಕೊಡ್ತಾ ಇಲ್ಲ. ನಾನು ದೇವ್ರನ್ನ ನಾನು ಪ್ರೀತಿಸ್ತೀನಿ. ನಂಬರ್ ಟು ವಿ ಹಾನರ್ ಗಾಡ್. ನಾವು ದೇವರನ್ನ ಸನ್ಮಾನಿಸ್ತೀವಿ. ಕಾಣಿಕೆಗಳನ್ನು ಕೊಡುವಾಗ ದೇವರನ್ನ ಸನ್ಮಾನಿಸ್ತೀವಿ. ನಿಮ್ಮ ಕಾಣಿಕೆಗಳಿಂದಲೂ ಪ್ರಥಮ ಫಲಗಳಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಸನ್ಮಾನಿಸ್ತ್ರಿ. ಅಂದರೆ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ಆತನನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ವಿ ಆರ್ ಹಾನರಿಂಗ್ ಗಾಡ್. ದೇವರೇ, ಇದು ಯಾವುದಕ್ಕೆ ಯೋಗ್ಯನು ನಾನಲ್ಲ, ಇದನ್ನು ಹಿಡಿಯೋಷ್ಟು ಯೋಗ್ಯತೆ ನನಗಿಲ್ಲ. ಇವತ್ತು ನಾನು ಏನಾದರೂ ಆಗಿದ್ರೆ ಅದು ನಿನ್ನ ದಯೆಯಿಂದ ಅಪ್ಪ, ನಿನ್ನ ಕರುಣೆಯಿಂದ ಅಪ್ಪ, ನಿನ್ನ ಕೃಪೆಯಿಂದ ಅಪ್ಪ ಅಂತ ಹೇಳಿ ಅವನನ್ನು ಸನ್ಮಾನಿಸ್ತೀವಿ. Because we honor God. Number 1, we love God. Number 2, we honor God. ಒಂದು, ದೇವರನ್ನ ನಾವು ಪ್ರೀತಿಸ್ತೀವಿ. 2, ಆತನನ್ನು ನಾವು ಸನ್ಮಾನಿಸ್ತೀವಿ.
Number 3, we have the fear of God. ನಮಗೆ ದೇವರ ಭಯ ಇದೆ. ಮನುಷ್ಯರಿಗೆ ನಾವು ಹೆದರೋದಿಲ್ಲ, ದೇವರಿಗೆ ನಾವು ಭಯಪಡುವವರಾಗಿದ್ದೇವೆ. ದೇವರಲ್ಲಿ ಭಯಭಕ್ತಿ ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಎಷ್ಟು ಜನ ಹೇಳ್ತೀರಾ ಎಸ್ ಐ ಫಿಯರ್ ದ ಲಾರ್ಡ್? ನಾನು ದೇವರನ್ನ ಭಯಪಡುತ್ತೇನೆ. ಕಾರಣ ದೇವರಲ್ಲಿ ಭಯಭಕ್ತಿ ಉಳ್ಳವನಿಗೆ ಅವನ ಜ್ಞಾನವನ್ನು ಕೊಡುತ್ತಾನೆ, ಅವನ ಆಲೋಚನೆಗಳನ್ನು ಕೊಡ್ತಾನೆ. ಹಿ ವಿಲ್ ಕೌನ್ಸಿಲ್. ಅವನು ನನಗೆ ಆಲೋಚನೆ ಕೊಟ್ಟು ದಾರಿ ನಡೆಸ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯ 16ನೇ ವಾಕ್ಯ. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು, ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ, ಅಂದರೆ ವರ್ಷದ ಕೊನೆಯಲ್ಲಿ ಫಲಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು. ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನೋಡ್ರಿ, ವರ್ಷಕ್ಕೆ 3 ಆವರ್ತಿ ಇವರು ಇಸ್ರಾಯೇಲ್ ಜನರ ಪ್ರಥಮ ಫಲ ಅನ್ನೋದು ಬಾರ್ಲಿ ಜವೆಗೋಧಿ. ಇದನ್ನ ಅವರು ಸುಗ್ಗಿಯ ಜಾತ್ರೆ ಅಥವಾ ಸುಗ್ಗಿಯ ಹಬ್ಬ, ಫೀಸ್ಟ್ ಆಫ್ ಹಾರ್ವೆಸ್ಟ್ ಅಂತ ಹೇಳ್ತಾರೆ. ಇದು ಬೆಳೆದ ಮೇಲೆ ಇದನ್ನ ಕೊಯ್ದು ಅವರು ತಿನ್ನಂಗಿಲ್ಲ, ಅದರ ಫಸಲು ಮುಟ್ಟಂಗಿಲ್ಲ. ಫಸ್ಟ್ ಅವರು ಮಾಡಬೇಕಾಗಿರೋದು ಅದರ ಒಂದು ಬಂಚನ್ನ ಕಟ್ ಮಾಡಿ ತಗೊಂಡು ಯಾಜಕನ ಬಳಿಗೆ ಬರಬೇಕು. ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಜಕನ ಬಳಿಗೆ ತಂದು ಅರ್ಪಿಸಿ, ಈ ಆಶೀರ್ವಾದಕ್ಕೆ ಕಾರಣನು ದೇವರು ಎಂಬ ಕೃತಜ್ಞತೆಯೊಂದಿಗೆ ಅದನ್ನು ಅರ್ಪಿಸುವಾಗ ಯಾಜಕನ ಅದನ್ನು ತೆಗೆದು ಯಜ್ಞವೇದಿಯ ಮೇಲೆ ಇಟ್ಟು, ಅನಂತರ ಅದನ್ನು ಕೈಗೆ ತಗೊಂಡು ಅದನ್ನು ಪೂರ್ವ ಪಶ್ಚಿಮದ ಕಡೆಗೆ, ಸ್ತೋತ್ರ, ಹೀಗೆ ಅದನ್ನು ಆಫರ್ ಮಾಡ್ತಾರೆ ದೇವರಿಗೆ. ಅವನು ಆಫರ್ ಮಾಡ್ತಾನೆ, ಅಂದರೆ ಯಜ್ಞವಾಗಿ ಅದನ್ನು ಅರ್ಪಿಸ್ತಾನೆ. ಹಲ್ಲೆಲೂಯ. ಆನಂತರವೇ ಅದು ದೇವರು ಅದನ್ನು ಪಡೆದ ನಂತರವೇ ಇವರು ಹೋಗಿ ಉಳಿದ ಫಸಲನ್ನು ಕೊಯ್ದು ಅನುಭವಿಸಬಹುದು. ಅಂದರೆ ಪ್ರಥಮ ಫಲ ಮುಂದೆ ನಿನಗೆ ಆಗ್ಲಿಕ್ಕೆ ಹೋಗುವಂತ ಆಶೀರ್ವಾದದ ಪ್ರಥಮವಾಗಿರುತ್ತೆ. ಅಲ್ಲೆಲೂಯ. ಇದನ್ನು ಯಾಕೆ ದೇವರಿಗೆ ಅರ್ಪಿಸಬೇಕು? ಯಾಕೆ ದೇವರ ಆಲಯದಲ್ಲಿ ತರಬೇಕು? ಯಾಕೆ ಯಾಜಕನ ಕೈಯಲ್ಲಿ ಕೊಡಬೇಕು? ಯಾಕೆ ಯಾಜಕನ ಅದನ್ನು ದೇವರ ಸಮ್ಮುಖದಲ್ಲಿ ಎತ್ತಿ ಹಿಡಿಯಬೇಕು? ಯಾಕೆ ಅದನ್ನು ದೇವರ ಸಮ್ಮುಖದಲ್ಲಿ ಅವನು ಪೂರ್ವದಿಂದ ಪಶ್ಚಿಮದ ಕಡೆಗೆ, ಹೀಗೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಅದನ್ನು ಬೀಸಿ ದೇವರಿಗೆ ಅರ್ಪಿಸಬೇಕು ಅನ್ನೋದಕ್ಕೆ ಕಾರಣ ಏನಂದರೆ, ಮೈ ಗಾಡ್ ಇಸ್ ಮೈ ಪ್ರಯಾರಿಟಿ. ನನ್ನ ದೇವರು ನನಗೆ ಪ್ರಥಮ. ಆಲ್ ಮೈ ಬ್ಲೆಸ್ಸಿಂಗ್ಸ್, ಎಲ್ಲ ಆಶೀರ್ವಾದಕ್ಕೂ ನನ್ನ ದೇವರೇ ಮೂಲ ಕಾರಣ. ಹಲ್ಲೆಲೂಯ. ಫಸ್ಟ್ ಫ್ರೂಟ್, ಪ್ರಥಮ ಫಲ, ಅದು ನನ್ನ ಜೀವನದಲ್ಲಿ ದೇವರು ಕೊಡಲಿಕ್ಕೆ ಹೋಗುವ ಸೌಭಾಗ್ಯದ ಪ್ರಥಮ ಭಾಗ. ಅದು ಸಂಬಳ ಆಗಿರ್ಬೋದು. ಇಲ್ಲೊಂದು ಮಾತನ್ನು ನಾನು ಹೇಳ್ತೀನಿ, ಇಲ್ಲಿ ಬೀಜ, ಫಲ ಎಲ್ಲ ಅಗ್ರಿಕಲ್ಚರ್ ಟರ್ಮೇ ಇರುತ್ತೆ. ವ್ಯವಸಾಯದ ಕುರಿತಾದ, ಕೃಷಿಯ ಕುರಿತಾದ ಮಾತುಗಳೇ ಬರುತ್ತೆ. ಆಗಿನ ಕಾಲದಲ್ಲಿ ಯಹೂದ್ಯರ ಅವರ ಎಲ್ಲ ಫೈನಾನ್ಸ್ ಡಿಪೆಂಡ್ ಆಗಿರೋದು ಈ ವ್ಯವಸಾಯದಲ್ಲಿ. ಆಮೇಲೆ ಇದೆ ಅವಾಗಲ್ಲ, ನಮ್ಮಲ್ಲೂ ಇತ್ತಲ್ರಿ, ನಮ್ಮಲ್ಲೂ ಇತ್ತು. ಹಣ ಇಲ್ದಿದ್ದ ಕರೆನ್ಸಿ ಇಲ್ದಿರಿದ್ದ ಕಾಲದಲ್ಲಿ ಏನು ಮಾಡ್ತಾ ಇದ್ವಿ? ಜೀರಿಗೆ ಕೊಡ್ತಾ ಇದ್ರು, ಮೆಣಸು ಕೊಡ್ತಾ ಇದ್ರು. ಅವ್ರ ಬೆಳೆ ಕೊಟ್ಬಿಟ್ಟು ಅವ್ರಿಗೇನು ಬೇಕೋ ಇನ್ನೊಂದು ಖರೀದಿ ಮಾಡ್ತಾ ಇದ್ರು. ಆಮೇನ್, ಆರ್ ಯು ವಿತ್ ಮೀ? ಅದಕ್ಕೆ ನೋಡ್ರಿ, ಯೇಸುವಿನ ಕಾಲದಲ್ಲಿ ಯೇಸು ಸ್ವಾಮಿ ಯಾವಾಗಲೂ ಮಾತಾಡಬೇಕಾದ್ರೆ, ಬಿತ್ತುವವನು ಬೀಜ ಬಿತ್ತಲಿಕ್ಕೆ ಹೊರಟನು,
ಬಿತ್ತೋ ಕಾರ್ಯಗಳನ್ನು ಹೇಳ್ತಾರೆ. ಅಗ್ರಿಕಲ್ಚರ್ ಟರ್ಮ್ ಅಲ್ಲಿ, ಅದರ ವ್ಯವಸಾಯದ ಆ ಟರ್ಮ್ ಅಲ್ಲಿ ಮಾತನಾಡುವಂಥ ಕಾರ್ಯಗಳು. ಪ್ರಥಮ ಫಲ ಮುಂದೆ ದೇವರು ನನಗೆ ಕೊಡುವಂಥ ಆಶೀರ್ವಾದದ ಮುನ್ನುಡಿಯಾಗಿಯೂ ಪ್ರಥಮ ಭಾಗವಾಗಿಯೂ ಅಡ್ವಾನ್ಸ್ ಆಗಿಯೂ ಕಾಣುವಂಥದ್ದಾಗಿರುತ್ತದೆ. ಇದನ್ನು ನಾನು ದೇವರ ಸಮ್ಮುಖದಲ್ಲಿ ತರುವಾಗ, ದೇವರೇ ಇದಕ್ಕೆಲ್ಲ ಕಾರಣ, ಮೂಲ ಕಾರಣಕರ್ತನು ನೀನಾಗಿದ್ಯಾ, ನೀನೇ ಪ್ರಥಮನಾಗಿ ನನ್ನ ಜೀವನದಲ್ಲಿ ನನ್ನ ಪ್ರಯಾರಿಟಿ, ನನ್ನ ಆದ್ಯತೆ ನೀನಾಗಿದ್ಯಾ ಎಂದು ಸಮರ್ಪಿಸುವ ಮನೋಭಾವನೆ ಇದೆಯಲ್ಲ, ಅದೇ ಪ್ರಥಮ ಫಲವಾಗಿರುತ್ತೆ. ಆಮೆನ್, ಹಲ್ಲೆಲೂಯಾ. ಇದಕ್ಕೆಲ್ಲದಕ್ಕೂ ನಾಯಕನು ನೀನು, ಒಡೆಯನು ನೀನು. ನಮ್ಮ ಜೀವನದ ಎಲ್ಲ ಫಲಗಳಿಗೂ ಆಶೀರ್ವಾದಕ್ಕೂ ಕರ್ತನೇ ಮೂಲ ಕಾರಣವಾಗಿರ್ತಾನೆ. ಕೀರ್ತನೆ 24:1 ಹೇಳ್ತದೆ, 24:1 ಹೇಳ್ತದೆ, Psalms 24:1, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಭೂಮಿಯಿಂದ ಬಂದ ಪ್ರಥಮ ಫಲಗಳು, ದೇವರೇ ಇದು ನೀನು ಕೊಟ್ಟ ಫಲ, ಇದು ನೀನು ಕೊಟ್ಟ ಆಶೀರ್ವಾದ. ಹಲ್ಲೆಲೂಯ. ಭೂಮಿಯಲ್ಲಿ ಇರುವ ಸಮಸ್ತವು ಯೆಹೋವನದು. ಅಲ್ಲಿಂದ ನಿನಗೆ ಕೊಟ್ಟಿರುವಂಥ ಫಸಲು, ಅಲ್ಲಿಂದ ನಿನಗೆ ಸಿಕ್ಕಿರುವ ಲಾಭ, ಅಲ್ಲಿಂದ ನಿನಗೆ ಸಿಕ್ಕಿರುವ ಆಶೀರ್ವಾದ, ಅಲ್ಲಿಂದ ನಿನಗೆ ಸಿಕ್ಕಿದ ಕುಟುಂಬ, ನಿನಗೆ ಸಿಕ್ಕಿದ ಬಿಸ್ನೆಸ್, ನಿನಗೆ ಸಿಕ್ಕಿದ ಕೆಲಸ, ಅದರಲ್ಲಿ ಬಂದ ಲಾಭ, ಅದರಿಂದ ಸಿಕ್ಕಿದ ಆಶೀರ್ವಾದ ಯಾವಾಗ ನಿನ್ನ ದೇವರ ಸನ್ನಿಧಾನದಲ್ಲಿ ತಂದು, ಅಪ್ಪ ಇದೆಲ್ಲದಕ್ಕೂ ಕಾರಣಕರ್ತನು ನೀನು ಎಂದು ಸಮರ್ಪಿಸ್ತೀಯೋ, ಅದೇ ಪ್ರಥಮ ಫಲವಾಗಿರುತ್ತೆ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1:16, ಭೂ ಪರಲೋಕದಲ್ಲಿರುವ ದೃಶ್ಯಾದೃಶ್ಯಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೇ ಸೃಷ್ಟಿಸಲ್ಪಟ್ಟಿತ್ತು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವೇ ಸೃಷ್ಟಿಸಲ್ಪಟ್ಟಿತ್ತು. ದಟ್ ಮೀನ್ಸ್ ನಾನು ನೀನು ಸೃಷ್ಟಿಗಳಾಗಿದ್ದೇವೆ. ನಾನು ನೀನು ಸೃಷ್ಟಿಸಲ್ಪಟ್ಟಿರೋದು ಆತನ ಮೂಲಕವಾಗಿ ಮಾತ್ರವಲ್ಲ, ಆತನಿಗೋಸ್ಕರವೇ. ನಾನೇ ನನ್ನನ್ನೇ ದೇವರಿಗಾಗಿ ಅರ್ಪಿಸಿದ್ರೆ ನನಗುಳ್ಳದ್ರಲ್ಲಿ ನಾನು ನಂದು ಅಂತ ಹೇಳಕ್ಕೆ ಏನಾದರೂ ಇದೆಯಾ? ಇಲ್ಲ. ನಂದು ಅಂತ ಹೇಳೋದಕ್ಕೇನೂ ಇಲ್ಲ. ಸಮಸ್ತವು ಅದು ಯೆಹೋವನಿಗುಳ್ಳದು. ಭೂಮಿಯಲ್ಲಿರುವ ಸಮಸ್ತವು ಅದರ ನಿವಾಸಿಗಳು ಆತನವರೇ ಆಗಿರೋದ್ರಿಂದ, ಅಲ್ಲೆಲೂಯ್ಯ, ಇವತ್ತು ನಾನು ಏನಾದರೂ ಫಸ್ಟ್ ಫ್ರೂಟ್ ದೇವರು ನನಗೆ ಕೊಟ್ಟಿರುವ ಆಶೀರ್ವಾದ ಅರ್ಪಿಸುವಾಗ ನಾನು ಅನೇಕ ಸಂದರ್ಭಗಳಲ್ಲಿ ಯೋಚನೆ ಮಾಡಿದ್ದೀನಿ. ಯಾಕೆ ನಾವು ಭಾನುವಾರ ಯಾಕೆ ಆರಾಧನೆ ಮಾಡ್ತೀವಿ? ವಾರದ ಮೊದಲನೇ ದಿನ ಭಾನುವಾರ. ಆಮೇಲೆ ಮೊದಲನೇ ದಿನ ನಾವು ದೇವರನ್ನ ಆರಾಧನೆ ಮಾಡಿ ಆರಂಭಿಸುವಾಗ ಉಳಿದ ದಿನಗಳೆಲ್ಲವೂ ದೇವರು ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ತರ್ತಾನೆ. ವರ್ಷದ ಮೊದಲನೇ ತಿಂಗಳಲ್ಲಿ ನಾವು ಪ್ರಥಮ ಫಲವನ್ನು ಯಾಕಿದ್ ಮಾಡ್ತಾ ಇದ್ದೀವಿ? ಯಾಕಿದನ್ನ ಬೋಧನೆ ಮಾಡ್ತಾ ಇದ್ವಿ? ಯಾಕಿದನ್ನ ಇಷ್ಟು ಒತ್ತಿ ಹೇಳ್ತಾ ಇದ್ದೀವಿ? ಯಾಕೆ ಬೇಕು ಇಷ್ಟೆಲ್ಲ ಅಲಂಕಾರ ಕಾರ್ಯಗಳು ಇದೆಲ್ಲ ಮಾಡ್ಕೊಂಡು? ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಹುಡುಗಾಟಕ್ಕಲ್ಲ, ನಮ್ಮ ತನು ಮನ ಧನ ನಮಗೆ ಕೊಟ್ಟಿರುವ ಸಕಲ ಆಯುಸ್ಸು, ಆರೋಗ್ಯ, ಬಲ, ಸೌಂದರ್ಯ, ಪುಷ್ಟಿ, ಕುಟುಂಬ
ಕುಟುಂಬ, ಮನೆ, ಮಕ್ಕಳು, ಸಂಪತ್ತು ಎಲ್ಲವೂ, ಇದೆಲ್ಲದಕ್ಕೂ ಪ್ರಯಾರಿಟಿ, ಇದೆಲ್ಲದಕ್ಕೂ ಮೂಲ ಕಾರಣ ನನ್ನ ದೇವರು. ಆತನ ಪಾದಕ್ಕೆ ನಾವು ಅರ್ಪಿಸ್ತೇವೆ. ಯಾವಾಗ ಈ ಮನೋಭಾವದಿಂದ ನೀನು ದೇವರ ಸನ್ನಿಧಾನ ಕಾಣಿಕೆಯನ್ನು ಅರ್ಪಿಸ್ತೀಯೋ, ಆ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ಈ ವರ್ಷ ಪರ್ಯಂತವಾಗಿ ಪ್ರತಿ ತಿಂಗಳು ಪ್ರತಿ ದಿವಸವೂ ನಿನ್ನನ್ನು ಪೋಷಣೆ ಮಾಡೋದಕ್ಕೆ ನನ್ನ ಆಶೀರ್ವಾದದ ಕರ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ ಇರುತ್ತೆ. ಆಮೆನ್, 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 ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಮುಂದೆ ಹೋಗ್ತೀನಿ. ಸಮಸ್ತವು ದೇವರದು. ಜ್ಞಾನೋಕ್ತಿಗಳ ಪುಸ್ತಕ, ಪ್ರಾಬರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ, ಅದರ 3ನೇ ಅಧ್ಯಾಯ, ಚಾಪ್ಟರ್ 3 verse 9 onwards, 9 and 10. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದ್ರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ಕಮ್ ಆನ್ somebody. ನಾನು ಮತ್ತೆ ಹೇಳ್ತೇನೆ, ದ್ರಾಕ್ಷರಸ ಸಮೃದ್ಧಿಯನ್ನು ತೋರಿಸುತ್ತೆ. ಈ ವರ್ಷಕ್ಕೆ ದೇವರು ಕೊಟ್ಟಿರುವಂಥ ವಾಗ್ದಾನದ ಸಂದೇಶ, ಅಲ್ಲಲ್ಲಿ ಫ್ರೆಶ್ ಆಯಿಲ್ ಅಂಡ್ ನ್ಯೂ ವೈನ್, ತಾಜಾ ಎಣ್ಣೆ ಮತ್ತು ಹೊಸ ದ್ರಾಕ್ಷಾರಸ. ಅಂದ್ರೆ ಈ ಸಭೆ ದೈವ ವಚನದ ಪ್ರಮಾಣದಲ್ಲಿ ಬೆಳೆಯುವಾಗ, ವಾಕ್ಯಕ್ಕೆ ವಿಧೇಯರಾಗುವಾಗ, ನಿಮ್ಮ ಆಶೀರ್ವಾದ ತಡೆಯೋದಕ್ಕೆ ಒಂದು ಶಕ್ತಿಗೂ ಒಂದು ದುರಾತ್ಮನಿಗೂ ಸಾಧ್ಯವಿಲ್ಲ. ನಿಮ್ಮ ಕಣಜಗಳು ತುಂಬಿ ತುಳುಕುವಂಥದ್ದಾಗಿರುತ್ತೆ. ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಮನುಷ್ಯರನ್ನ ಮೆಚ್ಚಿಸೋಕ್ಕಲ್ಲ, ದೇವರ ವಾಕ್ಯದ ಪ್ರಮಾಣದಲ್ಲಿ ದೇವರನ್ನ ಮೆಚ್ಚಿಸೋದಕ್ಕೆ ಎದ್ದು ನಿಂತ್ಕೊಳ್ಳಿ.